ಪ್ಲೇ ಆಫ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಅಹಮದಾಬಾದ್ನಲ್ಲಿ ಮೊದಲ ಪಂದ್ಯ SRH ವರ್ಸಸ್ KKR. ನಾಳೆ RR ವರ್ಸಸ್ RCB. ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಹೈದರಾಬಾದ್ ತಂಡ ಏನು ಆಡ್ತಾ ಇದೆ SRH, ಇವೆರಡರ ಮಧ್ಯ ನಡೀತಾ ಇರುವಂತಹ ಮ್ಯಾಚ್ನಲ್ಲಿ ಮಳೆ ಬಂದರೆ ಏನಾಗುತ್ತೆ, ನಾಳೆ RR ವರ್ಸಸ್ RCB ಮ್ಯಾಚ್ನಲ್ಲಿ ಮಳೆ ಬಂದರೆ ಏನಾಗುತ್ತೆ, ಈ ತಪ್ಪಿ ಈ IPLಗೆ ಮಳೆ ಕಾಟ ಆದರೆ ಆಲ್ರೆಡಿ ಎರಡು ಮೂರು ಮ್ಯಾಚ್ಗಳು ಅಬ್ಯಾಂಡನ್ ಆಗಿರೋದ್ರಿಂದ ಸೊ ಮುಂದಿನ ಪಂದ್ಯಗಳಲ್ಲಿ ಹಾಗೆಲ್ಲಾದರೂ ಆದರೆ ಏನಾಗುತ್ತೆ, ಭಾರತದಲ್ಲಿ ಯಾವಾಗ ಏನಾಗುತ್ತೆ, ಯಾವಾಗ ಯಾವ ಥರ ಫಾರ್ಕಾಸ್ಟ್ ಆಗುತ್ತೆ ಅಂತ. ಮ್ಯಾಚ್ ಆಗೇ ಆಗುತ್ತೆ ಅಂದ್ಕೊಂಡ ಮ್ಯಾಚ್ಗಳೇ ನಡೆದಿಲ್ಲ ಈ ಸಲ IPLನಲ್ಲಿ, ಆಗದೇ ಇಲ್ಲ ಅಂದ್ಕೊಂಡಂತಹ ಬೆಂಗಳೂರು ಮ್ಯಾಚ್ ನಡೆಯಿತು. ಮಳೆನೂ ಸಹಿತ IPL ಫ್ಯಾನು ಅನ್ನೋದು ನಮಗೆ ಬೆಂಗಳೂರಲ್ಲಿ ಗೊತ್ತಾಗಿದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಪ್ಲೇ ಆಫ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಅಹಮದಾಬಾದ್ನಲ್ಲಿ ಮೊದಲ ಪಂದ್ಯ SRH ವರ್ಸಸ್ KKR. ನಾಳೆ RR ವರ್ಸಸ್ RCB. ಎರಡು ಪ್ಲೇ ಆಫ್ನ ಪಂದ್ಯಗಳು ನಡೀತಾ ಇದೆ. ಸೊ ಇನ್ನೇನು ಹಾದಿ ಸುಗಮವಾಗಿದೆ. ಇನ್ನು 3 ಸ್ಟೆಪ್ಗಳನ್ನು ಇಟ್ಟರೆ RCB ತಂಡ ಈ ಸಲದ ಕಪ್ಪನ್ನು ಗೆಲ್ಲಬಹುದು. ಅಂದರೆ ಸಕ್ಸಸ್ಫುಲಿ 3 ಸ್ಟೆಪ್ಗಳನ್ನು ಇಟ್ಟರೆ. ಸೊ ಈ ಹಾದಿಯ ಮೊದಲ ಕ್ವಾಲಿಫೈಯರ್ನಲ್ಲಿ ಇವತ್ತು ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಹೈದರಾಬಾದ್ ತಂಡ ಏನು ಆಡ್ತಾ ಇದೆ SRH, ಇವೆರಡರ ಮಧ್ಯ ನಡೀತಾ ಇರುವಂತಹ ಮ್ಯಾಚ್ನಲ್ಲಿ ಮಳೆ ಬಂದರೆ ಏನಾಗುತ್ತೆ, ನಾಳೆ RR ವರ್ಸಸ್ RCB ಮ್ಯಾಚ್ನಲ್ಲಿ ಮಳೆ ಬಂದರೆ ಏನಾಗುತ್ತೆ. ಈ ಪ್ಲೇ ಆಫ್ ಟೈಮ್ನಲ್ಲಿ ಮಳೆ ಬಂದು, ಯಾಕಂದರೆ ಮಳೆ ಬರುವ ಸಾಧ್ಯತೆ ಅಥವಾ ಬರದೇ ಇರೋದ್ರ ಸಾಧ್ಯತೆ ಮಾತಾಡ್ತಾ ಇಲ್ಲ. ಯಾಕಂತಂದರೆ ಪಾಸಿಬಿಲಿಟೀಸ್ ಇದೆ. ಯಾವ ಟೈಮಲ್ಲಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡದಿರೋ ಟೈಮಲ್ಲಿ ಮಳೆ ಬಂದಿದೆ, ಮಳೆ ಬಂದೇ ಬರುತ್ತೆ ಅಂದ್ಕೊಂಡಾಗ 20 hours ಕಂಪ್ಲೀಟ್ ಮ್ಯಾಚ್ ಆಗಿದೆ. ಸೊ ಹಾಗಾಗಿ ದೇಶದ ಬಹುಭಾಗಗಳಲ್ಲಿ ಮಳೆ ಆವರಿಸ್ಕೊಂಡಿರೋದ್ರಿಂದ ಅಪ್ಪಿತಪ್ಪಿ ಈ IPLಗೆ ಮಳೆ ಕಾಟ ಆದರೆ ಆಲ್ರೆಡಿ ಎರಡು ಮೂರು ಮ್ಯಾಚ್ಗಳು ಅಬ್ಯಾಂಡನ್ ಆಗಿರೋದ್ರಿಂದ ಸೊ ಮುಂದಿನ ಪಂದ್ಯಗಳಲ್ಲಿ ಹಾಗೆಲ್ಲಾದರೂ ಆದರೆ ಏನಾಗತ್ತೆ, ಯಾರಿಗೆ ಗೆಲುವು ಸಿಗುತ್ತೆ, ಮ್ಯಾಚ್ ವಾಶ್ಔಟ್ ಆಗಿಬಿಡತ್ತಾ, ಇದಕ್ಕೆಲ್ಲ ಉತ್ತರವನ್ನು ನಾನು ಕೊಡ್ತೀನಿ. ನಾನು ಜಾನಿ ಸರ್ ಅಂದರೆ ಜಾನಿ ಶ್ರೀನಿವಾಸ ಮೂರ್ತಿ ಅವರೆಲ್ಲ ಅವರ ವಿಡಿಯೋಸ್ನ ನೋಡಿ ಅಲ್ಲಿ ಮಿಸ್ ಮಾಡ್ಕೊಂಡವ್ರಿಗೆ ಅವರಿಗೆ ಪೂರಕವಾಗಲಿ ಅಂತ ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಪ್ಲೇ ಆಫ್ನಲ್ಲಿ ಏನು ಮ್ಯಾಚ್ಗಳಿದೆ ಇವಕ್ಕೆ, ಅಂದರೆ ಈ ಮೊದಲ 2 ಮ್ಯಾಚಿಗೆ ರಿಸರ್ವ್ ಡೇ ಇಲ್ಲ, ಅಂದರೆ ನೆನ್ನೆಗೆ ಇವತ್ತಿಗೆ ರಿಸರ್ವ್ ಡೇ ಇಲ್ಲ. ಸೊ ಆದರೂ ಸಹಿತ ಏಕಾಏಕಿ ಬಿಟ್ಬಿಡೋಕ್ಕಾಗಲ್ಲ. ಅಂದರೆ ಏನು ಜಾನಿ ಸರ್ ಹೇಳೋ ಪ್ರಕಾರ 1 ಡೇ ರಿಸರ್ವ್ ಅಂತೂ ಇದ್ದೇ ಇರುತ್ತೆ, ಅಲ್ಲಿರಲಿ ಇಲ್ಲಿರಲಿ ರಿಸರ್ವ್ ಇದ್ದೇ ಇರುತ್ತೆ. 1 ಡೇ ರಿಸರ್ವ್ ಕೊಡಲೇಬೇಕು ಪ್ರತಿ ಪ್ಲೇ ಆಫ್ ಮ್ಯಾಚ್ಗಳಿಗೆ. ಈ ಪ್ಲೇ ಆಫ್ ಮ್ಯಾಚ್ಗಳಿಗೆ ರಿಸರ್ವ್ ಡೇ ಅಂತಂದರೆ ಇವತ್ತೆಲ್ಲಾದರೂ ಮಳೆ ಬಂದರೆ ಆ ಮ್ಯಾಚನ್ನ ನಾಳೆ ಕಂಟಿನ್ಯೂ ಮಾಡ್ತಾರೆ. ಐ ರಿಪೀಟ್, ನಾಳೆ ಆ ಮ್ಯಾಚನ್ನ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಇವತ್ತು ಫಸ್ಟ್ ಸೈಡ್ ಆಡಿ 10 ಓವರ್ ಆಗಿದ್ದರೆ ಆ 11ನೇ ಓವರಿಂದ ಮ್ಯಾಚ್ ನಾಳೆ ಸ್ಟಾರ್ಟ್ ಆಗುತ್ತೆ. ಇವತ್ತು 5 ಓವರ್ ಆಗಿದೆ, ನಾಳೆ 6ನೇ ಓವರಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಏನೂ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ನಾಳೆ ಫ್ರೆಶ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಬಟ್ ಇವತ್ತು ಟಾಸ್ ಆಗಿದ್ರೆ ಇವತ್ತಿನ ಟಾಸೇ ನಾಳೆಗೆ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಹೀಗಿರುತ್ತೆ ಪ್ರೋಸೆಸ್ಸು. ಸೊ ಇದು ಬೆಂಗಳೂರು ಮತ್ತು RR ಮ್ಯಾಚ್ಗೂ ಅನ್ವಯ ಆಗುತ್ತೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೈದರಾಬಾದ್ ವರ್ಸಸ್ KKR ಮ್ಯಾಚ್ಗೂ ಅಪ್ಲೈ ಆಗುತ್ತೆ. ಇದೊಂದು ಕಡೆ ಆದರೆ, ಸೊ ಅಪ್ಪಿ ತಪ್ಪಿ 2 ದಿನವೂ ಮಳೆ ಬಂದರೆ ಏನು ಕತೆ. ಇವತ್ತು ಮಳೆ ಬಂತು, ಹೋಯ್ತು, ಮ್ಯಾಚ್ ಮುಗೀತು, ಆಗಲಿಲ್ಲ. 5 ಓವರ್ ಆಡೋಕ್ಕಾಗಲೇ ಇಲ್ಲಪ್ಪ 2 ದಿನಗಳು ಅಂತಂದರೆ ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ ಏನು ಟ್ರೈ ಮಾಡ್ತಾರೆ, ಆಯಿತು 1 ಓವರ್ ಸೂಪರ್ ಓವರ್ ಆದರೂ ಆಡ್ಸೋಕ್ಕೆ ಟ್ರೈ ಮಾಡ್ಬೋದಾ. ಆ ಥರ ಮಳೆ ಅಂತೂ ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಚಚ್ಚಿ ಕೆಡು ಸಾಧ್ಯನೇ ಇಲ್ಲ, ಬಿಡೋದೇ ಇಲ್ಲ, ನಿಮ್ಗೆ ಆಡೋಕ್ಕೆ ಬಿಡಲ್ಲ ಅನ್ನುವಂತಹ ರೊಚ್ಚಿಗದ್ದೇನು ಮಳೆ ಬರಲ್ಲ. ಮಳೆನೂ ಸಹಿತ IPL ಫ್ಯಾನು ಅನ್ನೋದು ನಮಗೆ ಬೆಂಗಳೂರಲ್ಲಿ ಗೊತ್ತಾಗಿದೆ. ಸೊ ಹೀಗಿರುವಾಗ 1 ಓವರ್ ಆಡಿಸ್ಬೇಕು, ಸೂಪರ್ ಓವರ್ ಅಂತ ಟ್ರೈ ಮಾಡಬಹುದು. ಹಾಗೆಯೂ ಸೂಪರ್ ಓವರ್ ಆಗಲು ಸಾಧ್ಯವೇ ಆಗದಿದ್ದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಯಾರು ಮೇಲ್ಗಡೆ ಇರ್ತಾರೋ ಅವರು ಮುಂದಕ್ಕೆ ಹೋಗ್ತಾರೆ. ಇನ್ ಸೆನ್ಸ್ ಇವತ್ತಾಗೋ ಮ್ಯಾಚ್ನಲ್ಲಿ KKR ವರ್ಸಸ್ SRH ಯಾರು ಟಾಪಲ್ಲಿದ್ದಾರೆ ಆ ಟೀಮ್ ಹೋಗ್ಬಿಡುತ್ತೆ ಮುಂದೆ, ಅಫ್ಕೋರ್ಸ್. ಓಕೆ, ಸೆಕೆಂಡ್ ಯಾರು ಇರ್ತಾರೋ ಅವರು ಸೋತ್ರು ಅಂತ ಅಂದ್ಕೊಂಡು ಈ 3rd ಕ್ವಾಲಿಫೈರ್ಗೆ ಬರ್ತಾರಲ್ಲ ಅಲ್ಲಿ ಬರ್ತಾರೆ. ಅಂದರೆ RR ಮತ್ತು RCB ನಡುವೆ ಯಾರು ಗೆದ್ದಿರ್ತಾರೋ ಅಲ್ಲಿಗೆ ಬರ್ತಾರೆ. ಸೇಮ್ ವೇ ವೈಸ್ ವರ್ಷ ನಾಳೆ ಎಲ್ಲಾದರೂ ಇದೇ ಥರದ ಪರಿಸ್ಥಿತಿ ಮುಂದುವರೆದು, ಅಂದರೆ ಮಳೆ ಬರುವ ಹಾಗಿದ್ದು ಮಳೆ ಬಂದು ನಾಳೆಯ ಮ್ಯಾಚ್ ವಾಶ್ಔಟ್ ಆದರೂ ಸಹಿತ RCB ಮತ್ತು RR ಅದನ್ನು ನಾಡಿದ್ದು ಕಂಟಿನ್ಯೂ ಮಾಡಬೇಕಾಗುತ್ತೆ. ಆ್ಯಸ್ ಐ ಸೆಡ್ ಬಿಫೋರ್, 1 ಓವರ್ ಆಗಿದ್ದರೆ ಇನ್ನು 19 ಓವರ್ಗಳನ್ನು, ಟಾಸ್ ಆಗಿದ್ದರೆ ಅದೇ ಟಾಸ್ನ ಕಂಟಿನ್ಯೂ ಮಾಡಿಕೊಂಡು ಮುಂದಿನ ದಿನ, ಟಾಸ್ ಆಗದೇ ಇದ್ದರೆ ನೆಕ್ಸ್ಟ್ ಡೇ ಫ್ರೆಶ್ ಮ್ಯಾಚ್ ಅನ್ನುವ ಹಾಗೆ ಆಡಬೇಕಾಗುತ್ತೆ. ಅಲ್ಲೂ ಆಗಲಿಲ್ಲ ಅಂತಂದರೆ RCB ಟೂರ್ನಮೆಂಟಿಂದ ಹೊರಗಡೆ ಬರುತ್ತೆ, RR ಮುಂದಕ್ಕೆ ಹೋಗುತ್ತೆ. ಯಾಕಂದರೆ ಅವರು ನಂಬರ್ನಲ್ಲಿ ಟೋಟಲ್ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ, RCB 4ನೇ ಸ್ಥಾನದಲ್ಲಿದೆ. ಮಳೆ ಸತತವಾಗಿ 2 ದಿನ ಬಿದ್ದಿದ್ದೆ ಆದರೆ ಬೆಂಗಳೂರು ಅಂದರೆ ಈ ಲೀಗಿಂದ ಅಂದರೆ IPLನಿಂದ ಹೊರಬರುವ 7ನೇ ತಂಡವಾಗಿ ಹೊರಗಡೆ ಬರಬೇಕಾಗುತ್ತೆ. ಹಾಗಾಗಲ್ಲ, ಪಾಸಿಬಿಲಿಟೀಸ್ ಇಲ್ಲ. ವೆದರ್ ಫಾರ್ಕಾಸ್ಟ್ ಪ್ರಕಾರ ಆ ಥರದ್ದೇನೂ ಇಲ್ಲ. ಬಟ್ ಆದರೆ ಗೊತ್ತಿಲ್ಲ ಭಾರತದಲ್ಲಿ ಯಾವಾಗ ಏನಾಗುತ್ತೆ, ಯಾವಾಗ ಯಾವ ಥರ ಫಾರ್ಕಾಸ್ಟ್ ಆಗುತ್ತೆ ಅಂತ. ಮ್ಯಾಚ್ ಆಗೇ ಆಗುತ್ತೆ ಅಂದ್ಕೊಂಡ ಮ್ಯಾಚ್ಗಳೇ ನಡೆದಿಲ್ಲ ಈ ಸಲ IPLನಲ್ಲಿ, ಆಗದೇ ಇಲ್ಲ ಅಂದ್ಕೊಂಡಂತಹ ಬೆಂಗಳೂರು ಮ್ಯಾಚ್ ನಡೀತು, ಫುಲ್ ಮ್ಯಾಚ್ ನಡೀತು. ಸೊ ಹೀಗಾಗಿ ಸಾಧ್ಯತೆಗಳನ್ನು ಈಗಲೇ ಲೆಕ್ಕ ಹಾಕಿ ಇಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಮುಂದುವರೆದು ಮತ್ತೆ ಅಲ್ಲಿಂದ ಚೆನ್ನೈಗೆ ಶಿಫ್ಟ್ ಆಗುತ್ತೆ.
ಸೊ ಚೆನ್ನೈಗೆ ಶಿಫ್ಟ್ ಆಗಿ ಮುಂದಿನ ಮ್ಯಾಚ್ಗಳನ್ನು ಇಲ್ಲಿ ಎಲ್ಲ ಅದಕ್ಕಂತೂ ಅದರ ನಂತರದ್ದಂತೂ ಅಫ್ಕೋರ್ಸ್ ರಿಸರ್ವ್ ಡೇ ಇರುತ್ತೆ. ಆ್ಯಂಡ್ ಎಂಡ್ ಆಫ್ ದ ಈ ಸಲ ಇನ್ನೊಂದೇನು ಅಂತಂದರೆ ಮಳೆಯ ಸಾಧ್ಯತೆ ಇರೋದ್ರಿಂದ ಯೂಶ್ವಲಿ ಕಟ್ ಆಫ್ ಓವರ್ ಅಂದರೆ ಒಂದು ಗಂಟೆ ಕಾಲ ಮಳೆ ನಿಲ್ಲಿಲ್ಲ ಅಂತಂದರೆ ಅಲ್ಲಿಂದ ಓವರ್ಗಳನ್ನು ಕಟ್ ಮಾಡೋದು ಅನ್ನೋದು ಸಹಜ ಪದ್ಧತಿ, ನಿಯಮ IPLನಲ್ಲಿ. ಆದರೆ ಈ ಮ್ಯಾಚ್ಗಳಿಗೆ, ಪ್ಲೇ ಆಫ್ ಮ್ಯಾಚ್ಗಳಿಗೆ ಏನು ಮಾಡಿದ್ದಾರೆ, 2 ಅವರ್ ಗ್ರೇಸ್ ಕೊಟ್ಟಿದ್ದಾರೆ. ಅಂದರೆ ಎರಡು ಗಂಟೆಗಳ ಕಾಲ ಮ್ಯಾಚ್ ಮಳೆ ಬಂದು ನಿಂತಿದ್ದೇ ಆದರೆ 2 ಗಂಟೆಗಳ ಒಳಗೆ ಮಳೆ ನಿಂತು ಹೋದರೆ ಯಾವ ಓವರ್ಸು ಕಟ್ ಆಗಲ್ಲ 2 ಗಂಟೆಯ ತನಕ. ಅದಾದಮೇಲೆ ಆದರೆ ಓವರ್ಗಳನ್ನ ಕಟ್ ಮಾಡಬೇಕು ಅನ್ನುವ ಪ್ಲ್ಯಾನ್ಗಳನ್ನು ಈ ಸಲ ಇಂಪ್ಲಿಮೆಂಟ್ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ಮಳೆ ಬಂದರೆ ಸಾಧ್ಯತೆಗಳು. ಹೀಗೆಲ್ಲಾದರೂ ಆದರೆ ಬೆಂಗಳೂರು ಹೊರಬರಬಹುದು ಟೂರ್ನಮೆಂಟಿಂದ ಅಂತ. ಹಾಗಾಗದೇ ಇರಲಿ, ಹಾಗಾಗುವುದೂ ಇಲ್ಲ. ಬಟ್ ಹೇಳಕ್ಕೆ ಬರಲ್ಲ, ವರುಣದೇವ ಅಲ್ಲಿ ಕೃಪೆ ತೋರಿದ್ದೇನೆ, ಇಲ್ಲಿ ತೋರುವುದಿಲ್ಲ ಎಂದು ಹಠಕಟ್ಟಿ ನಿಂತರೆ ನಾವೇನು ಮಾಡಲಾಗುವುದಿಲ್ಲ. ಸೊ ಇದು ಸಿನಾರಿಯೋ ಇರಲಿ, ಹಾಗೆಲ್ಲ ಏನೂ ಆಗಲ್ಲ. ನೀಟಾಗಿ RCB ಮುಂದಿನ 3 ಪಂದ್ಯಗಳನ್ನ ಗೆದ್ಕೊಂಡು ಟ್ರೋಫಿಯನ್ನು ಚೆನ್ನೈನಿಂದಾನೇ ಹೊಡ್ಕೊಂಡು ಬರಲಿ ಅನ್ನೋದು ನಮ್ಮ ಆಸೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.